ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸಾವಿರಾರು ವರ್ಷಗಳ ಇತಿಹಾಸವಿರುವ, ಸಮಾಜಕ್ಕೆ ತನ್ನದೇ ಆದ ವಿಶಿಷ್ಟ ಕೊಡುಗೆಗಳನ್ನು ನೀಡಿರುವ ಹೊಲೆಯ ಸಮುದಾಯದ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ಕೇವಲ ನೋವು, ಶ್ರಮಗಳ ಕಥೆಯಲ್ಲ, ಬದಲಿಗೆ ಧೈರ್ಯ, ಪ್ರತಿರೋಧ, ಸೃಜನಶೀಲತೆ ಮತ್ತು ಅಸ್ಮಿತೆಯ ಹೋರಾಟದ ಕತೆ. ಹೊಲೆಯ ಸಮುದಾಯದ ಜನರು ಭಾರತೀಯ ಸಮಾಜದ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಹೇಗೆ ಅವಿಭಾಜ್ಯ ಪಾತ್ರ ವಹಿಸಿದ್ರು, ಅವರ ಮೂಲ ಯಾವುದು, ಒಂದು ಕಾಲದಲ್ಲಿ ರಾಜರಾಗಿದ್ದ ಇವರು ಕಾಲಾನುಕ್ರಮದಲ್ಲಿ ಗುಲಾಮಗಿರಿಯನ್ನ ಎದುರಿಸಿ ಅದರಿಂದ ಹೊರಬಂದಿದ್ದು ಹೇಗೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಹೊಲೆಯ ಸಮುದಾಯವು ಭಾರತದ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಮತ್ತು ಇತಿಹಾಸ ಪೂರ್ವದಿಂದಲೂ ಅಸ್ತಿತ್ವದಲ್ಲಿರುವ ಸಮುದಾಯವಾಗಿದೆ. ಇವರು ಭಾರತದ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಆದಿ ದ್ರಾವಿಡ ಸಮುದಾಯದವರು. ಇವರ ಇತಿಹಾಸವು ಬಹಳ ವಿಸ್ತಾರವಾಗಿದ್ದು ಹಲವಾರು ಶತಮಾನಗಳ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಬದಲಾವಣೆಗಳನ್ನು ಒಳಗೊಂಡಿದೆ. ಹೊಲ ಎಂಬ ಪದವು ಕೃಷಿ ಭೂಮಿ ಅಥವಾ ಗದ್ದೆಯನ್ನ ಸೂಚಿಸುತ್ತೆ. ಈ ಪದದಿಂದ ಹೊಲೆಯ ಎಂಬ ಪದವು ಬಂದಿದೆ ಎನ್ನಲಾಗುತ್ತೆ. ಇದು ಈ ಸಮುದಾಯದವರು ಮೂಲತಃ ಕೃಷಿ ಭೂಮಿಯ ಮಾಲೀಕರು ಮತ್ತು ವ್ಯವಸಾಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂಬುದನ್ನು ಸೂಚಿಸುತ್ತೆ. ಈ ಸಮುದಾಯದವರು ಪೂರ್ವದಲ್ಲಿ ಭೂಮಾಲೀಕರು ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಎಂದು ಹೇಳಲಾಗುತ್ತೆ. ಇವರು ಕೇವಲ ಕಾರ್ಮಿಕರಾಗಿರದೆ ಸ್ವಂತ ಭೂಮಿಯನ್ನ ಹೊಂದಿದ್ದವರು ಅಥವಾ ಕೃಷಿ ಪದ್ಧತಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಈ ಪದದ ಮೂಲವು ಕಾಲಾನಂತರದಲ್ಲಿ ಅವರ ಸಾಮಾಜಿಕ ಸ್ಥಾನಮಾನದಲ್ಲಿ ಕುಸಿತ ಕಂಡುಬಂದಿದ್ರು. ಒಂದು ಕಾಲದಲ್ಲಿ ಅವರು ಸಮಾಜದಲ್ಲಿ ಗೌರವಾನ್ವಿತ ಮತ್ತು ಉತ್ಪಾದಕ ವರ್ಗದವರಾಗಿದ್ದರು ಎಂಬುದಕ್ಕೆ ಪುಷ್ಟಿ ನೀಡುತ್ತೆ. ಇನ್ನು ಕೆಲವು ಮೂಲಗಳ ಪ್ರಕಾರ ಹೊಲೆ ಎಂದರೆ ಮೈಲಿಗೆ ಅಥವಾ ಮಾಲಿನ್ಯ ಎಂಬ ಅರ್ಥದಿಂದಲೂ ಈ ಪದ ಬಂದಿರಬಹುದು ಎಂದು ಹೇಳಲಾಗುತ್ತೆ. ಇದು ನಂತರದ ಕಾಲದಲ್ಲಿ ಈ ಸಮುದಾಯದ ಮೇಲೆ ಹೇರಲಾದ ಸಾಮಾಜಿಕ ಕಳಂಕವನ್ನ ಸೂಚಿಸುತ್ತೆ. ಹೌದು ಫ್ರೆಂಡ್ಸ್, ಕೆಲವು ಭಾಷಾಶಾಸ್ತ್ರಜ್ಞರು ಮತ್ತು ಸಮಾಜಶಾಸ್ತ್ರಜ್ಞರ ಪ್ರಕಾರ ಹೊಲೆ ಎಂಬ ಪದವು ಮೈಲಿಗೆ ಅಥವಾ ಮಾಲಿನ್ಯ ಎಂಬ ಅರ್ಥವನ್ನ ಹೊಂದಿರಬಹುದು ಎಂದು ಹೇಳಲಾಗುತ್ತೆ. ಈ ವ್ಯಾಖ್ಯಾನವು ವಿಶೇಷವಾಗಿ ನಂತರದ ಕಾಲದಲ್ಲಿ ಜಾತಿ ವ್ಯವಸ್ಥೆಯು ಹೆಚ್ಚು ಬಿಗಡಾಯಿಸಿದಾಗ ಈ ಸಮುದಾಯದ ಮೇಲೆ ಹೇರಲಾದ ಸಾಮಾಜಿಕ ಕಳಂಕವನ್ನ ಸೂಚಿಸುತ್ತೆ. ಒಂದು ಕಾಲದಲ್ಲಿ ಕೃಷಿ ಭೂಮಿಯ ಮಾಲೀಕರು ಅಥವಾ ಪ್ರಮುಖ ಕೃಷಿಕರಾಗಿದ್ದವರು ಕಾಲಕ್ರಮೇಣ ಸಾಮಾಜಿಕ ಶ್ರೇಣಿಯ ವ್ಯವಸ್ಥೆಯಲ್ಲಿ ಕೆಳಹಂತಕ್ಕೆ ತಳ್ಳಲ್ಪಟ್ಟಾಗ ಅವರನ್ನ ಅಶುದ್ಧರು ಅಥವಾ ಮೈಲಿಗೆ ಆದವರು ಎಂದು ಪರಿಗಣಿಸಲಾಯಿತು. ಈ ಮೈಲಿಗೆ ಕಲ್ಪನೆಯು ಅಂತಿಮವಾಗಿ ಅಸ್ಪೃಶ್ಯತೆಯ ಆಚರಣೆಗೆ ಕಾರಣವಾಯಿತು. ಅಂದ್ರೆ ಹೊಲೆಯ ಸಮುದಾಯದವರನ್ನ ಸಮಾಜದಿಂದ ದೂರವಿಡಲಾಯಿತು, ಅವರ ಸ್ಪರ್ಶವನ್ನ ಮಾಲಿನ್ಯ ಎಂದು ಪರಿಗಣಿಸಲಾಯಿತು ಮತ್ತು ಅವರಿಗೆ ನಿರ್ದಿಷ್ಟ ಕೀಳು ಕೆಲಸಗಳನ್ನ ಮಾತ್ರ ನಿಗದಿಪಡಿಸಲಾಯಿತು. ಈ ವ್ಯಾಖ್ಯಾನವು ಹೊಲೆಯ ಸಮುದಾಯದವರು ಶತಮಾನಗಳಿಂದ ಅನುಭವಿಸಿದ ಸಾಮಾಜಿಕ ಅನ್ಯಾಯ ಮತ್ತು ಶೋಷಣೆಯನ್ನ ಎತ್ತಿ ತೋರಿಸುತ್ತೆ. ಹೀಗಾಗಿನೇ ಹೊಲದಿಂದ ಬಂದ ಕೃಷಿ ಸಂಬಂಧಿತ ಅರ್ಥ ಮತ್ತು ಹೊಲೆಯಿಂದ ಬಂದ ಮೈಲಿಗೆಯ ಅರ್ಥ, ಈ ಎರಡೂ ವ್ಯಾಖ್ಯಾನಗಳು ಹೊಲೆಯ ಸಮುದಾಯದ ಸಮೃದ್ಧ ಮತ್ತು ಸಂಕೀರ್ಣ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಲು ಅವಶ್ಯಕವಾಗಿವೆ. ಇನ್ನು ಹೊಲೆಯ ಸಮುದಾಯವು ಪ್ರಾಚೀನ ದಕ್ಕನ್ ಭಾರತದಲ್ಲಿ ಅನೇಕ ಪ್ರಾಚೀನ ರಾಜ್ಯಗಳನ್ನು ಬೆಳೆಸಿದ ಭೂಮಾಲೀಕರು ಮತ್ತು ಆಡಳಿತಗಾರರಾಗಿದ್ದರು ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಇವರು ಒಮ್ಮೆ ಆದಿ ಕ್ಷತ್ರಿಯ ಕುಲ ಮತ್ತು ಆದಿ ಕರ್ನಾಟರು ಎಂದು ಗುರುತಿಸಲ್ಪಟ್ಟವರು. ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅಂದರೆ ಇಂದಿನ ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ಭಾಗಗಳನ್ನು ಒಳಗೊಂಡ ಪ್ರದೇಶಗಳಲ್ಲಿ ಹೊಲೆಯ ಪೂರ್ವಜರು ಅನೇಕ ಚಿಕ್ಕ ಪುಟ್ಟ ರಾಜ್ಯಗಳನ್ನು ಮತ್ತು ಸಣ್ಣ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿದ್ರು. ಕೃಷಿ ಭೂಮಿಯ ಮೇಲೆ ನಿಯಂತ್ರಣವನ್ನು ಹೊಂದಿದ್ದರಿಂದ ಆರ್ಥಿಕ ಶಕ್ತಿಯನ್ನ ಹೊಂದಿದ್ರು ಮತ್ತು ರಾಜಕೀಯವಾಗಿ ಪ್ರಭಾವಿಗಳಾಗಿದ್ರು. ಈ ಸಮುದಾಯದವರು ಒಮ್ಮೆ ಆದಿ ಕ್ಷತ್ರಿಯ ಕುಲ ಎಂದು ಗುರುತಿಸಲ್ಪಟ್ಟವರು ಎಂಬುದು ಗಮನಾರ್ಹ. ಇದು ಅವರು ಕೇವಲ ಕೃಷಿಕರಾಗಿರದೆ ರಕ್ಷಣೆ ಮತ್ತು ಆಡಳಿತದಲ್ಲಿ ತೊಡಗಿಕೊಂಡಿದ್ದ ಯೋಧರ ವರ್ಗದವರು ಎಂಬುದನ್ನು ಸೂಚಿಸುತ್ತೆ. ಸೈನ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮತ್ತು ಯುದ್ಧ ಕಲೆಗಳಲ್ಲಿ ನಿಪುಣರಾಗಿದ್ದ ಬಗ್ಗೆ ಉಲ್ಲೇಖಗಳಿವೆ. ಇನ್ನು ಇವರನ್ನ ಆದಿ ಕರ್ನಾಟರು ಎಂದು ಕರೆಯಲಾಗ್ತಿತ್ತು. ಕರ್ನಾಟಕ ಎಂಬ ಹೆಸರು ಹುಟ್ಟಿಕೊಳ್ಳುವ ಮುನ್ನ ಅಥವಾ ಆ ಹೆಸರು ಪ್ರಚಲಿತಕ್ಕೆ ಬಂದ ನಂತರವೂ ಈ ಪ್ರದೇಶದ ಮೂಲ ನಿವಾಸಿಗಳು ಮತ್ತು ರೂಪುರೇಷೆಗಳನ್ನು ಹಾಕಿದವರಲ್ಲಿ ಇವರು ಪ್ರಮುಖರು ಎಂಬುದು ಇದರಿಂದ ಸ್ಪಷ್ಟವಾಗುತ್ತೆ. ಇದು ಕರ್ನಾಟಕದ ಸಂಸ್ಕೃತಿ ಮತ್ತು ಇತಿಹಾಸದ ಆಳವಾದ ಬೇರುಗಳನ್ನು ಹೊಂದಿರುವ ಸಮುದಾಯ ಎಂಬುದಕ್ಕೆ ಪುರಾವೆಯಾಗಿದೆ. ಇನ್ನು ಗಂಗರ ಕೆಲವು ರಾಜರು ಹೊಲೆಯ ಸಮುದಾಯಕ್ಕೆ ಸೇರಿದವರು ಎಂದು ಕೆಲವು ಶಾಸನಗಳು ಮತ್ತು ಅಧ್ಯಯನಗಳು ಸೂಚಿಸುತ್ತವೆ. ಅದೇ ರೀತಿ ಚಾಲುಕ್ಯ ವಂಶದ ಪೂರ್ವಜರು ಹೊಲೆಯ ಅಥವಾ ಭೂಮಿಯ ಮಕ್ಕಳು ಆಗಿದ್ದರು ಎಂಬ ಅಭಿಪ್ರಾಯ
ಅಭಿಪ್ರಾಯಗಳು ಕೂಡ ಇವೆ. ಕೆಲವು ಶಾಸನಗಳು ಮತ್ತು ಆಧುನಿಕ ಅಧ್ಯಯನಗಳು ಪಶ್ಚಿಮ ಗಂಗರ ರಾಜರಲ್ಲಿ ಒಬ್ಬನಾದ ಪೊಲವೀರನು ಹೊಲೆಯ ಸಮುದಾಯಕ್ಕೆ ಸೇರಿರಬಹುದು ಎಂದು ಸೂಚಿಸುತ್ತವೆ. ಪೊಲ ಎಂಬ ಪದವು ಹೊಲದಿಂದ ಬಂದಿದೆ ಎಂದು ವ್ಯಾಖ್ಯಾನಿಸಲಾಗುತ್ತೆ. ಇದು ಕೃಷಿ ಭೂಮಿ ಮತ್ತು ಆ ಭೂಮಿಯನ್ನ ಅವಲಂಬಿಸಿರುವ ಜನರನ್ನ ಸೂಚಿಸುತ್ತೆ. ಈ ಹೆಸರಿನ ಹಿಂದಿನ ಅರ್ಥವು ಆತನು ಭೂಮಿಯೊಂದಿಗೆ ಅಥವಾ ಕೃಷಿ ಸಮುದಾಯದೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದ್ದ ಅನ್ನೋದನ್ನ ಸೂಚಿಸುತ್ತೆ. ಇದು ಪ್ರಾಚೀನ ಭಾರತದಲ್ಲಿ ಸಾಮಾಜಿಕ ಚಲನಶೀಲತೆ ಇತ್ತು ಎನ್ನುವುದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿರಬಹುದು. ಅಲ್ಲಿ ವಿವಿಧ ಮೂಲದ ವ್ಯಕ್ತಿಗಳು ರಾಜಕೀಯ ಅಧಿಕಾರವನ್ನ ಗಳಿಸಲು ಸಾಧ್ಯವಿತ್ತು, ಅಥವಾ ಆ ಕಾಲದಲ್ಲಿ ರಾಜಮನೆತನಗಳ ಮೂಲದ ಬಗ್ಗೆ ಇಂದಿನ ಜಾತಿ ಪರಿಕಲ್ಪನೆಗಳಿಗಿಂತ ವಿಭಿನ್ನವಾದ ತಿಳುವಳಿಕೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೆಲವು ಇತಿಹಾಸಕಾರರು ಚಾಲುಕ್ಯ ವಂಶದ ಪೂರ್ವಜರು ಹೊಲೆಯ ಸಮುದಾಯದವರು ಅಥವಾ ಭೂಮಿಯ ಮಕ್ಕಳು ಆಗಿದ್ದರು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಚಾಲುಕ್ಯರು ಕರ್ನಾಟಕದ ಮೂಲ ನಿವಾಸಿಗಳಾಗಿದ್ದು ಕೃಷಿ ಆಧಾರಿತ ಹಿನ್ನೆಲೆಯಿಂದ ಬಂದಿರಬಹುದು ಎಂದು ಕೆಲವರು ವಾದಿಸುತ್ತಾರೆ. ಚಾಲುಕ್ಯರ ಪ್ರಮುಖ ಮತ್ತು ಪ್ರಸಿದ್ಧ ರಾಜನಾದ ಪುಲಕೇಶಿನ್ ಹೆಸರು ಕೂಡ ಈ ವಾದಕ್ಕೆ ಪುಷ್ಟಿ ನೀಡುತ್ತೆ. ಇನ್ನು ಕೊಪ್ಪಳದ ಅಶೋಕನ ಗವಿಮಠದ ಶಾಸನ ಮತ್ತು ಹಾಸನದ ಹಲ್ಮಿಡಿ ಶಾಸನದಲ್ಲಿ ಹೊಲೆಯ ಸಮುದಾಯದ ಹೆಸರುಗಳು ಪ್ರಸ್ತಾಪಗೊಂಡಿರುವುದು ಇದು ಉಪಖಂಡದ ಅತ್ಯಂತ ಹಳೆಯ ಸಮುದಾಯಗಳಲ್ಲಿ ಒಂದಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಕೆಲವು ವಿದ್ವಾಂಸರ ಪ್ರಕಾರ ಈ ಶಾಸನದಲ್ಲಿ ಹೊಲಿಯ ಅಥವಾ ಪೊಲಿಯ ಎಂಬ ಪದದ ಉಲ್ಲೇಖವಿದ್ದು ಇದು ಹೊಲೆಯ ಸಮುದಾಯದ ಪ್ರಾಚೀನತೆಯನ್ನ ಸೂಚಿಸುತ್ತೆ. ಈ ಪದವು ಅಶೋಕನ ಕಾಲದಲ್ಲಿ ಕರ್ನಾಟಕದ ಈ ಭಾಗದಲ್ಲಿ ಈ ಸಮುದಾಯದ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಇದು ಭಾರತದ ಉಪಖಂಡದಲ್ಲಿಯೇ ಅತ್ಯಂತ ಹಳೆಯ ಸಮುದಾಯಗಳಲ್ಲಿ ಒಂದೆಂದು ಗುರುತಿಸಿಕೊಳ್ಳಲು ಸಹಕಾರಿಯಾಗಿದೆ. ಇನ್ನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ದೊರೆತ ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯಲ್ಲಿ ಲಭ್ಯವಿರುವ ಅತ್ಯಂತ ಪ್ರಾಚೀನ ಸಂಪೂರ್ಣ ಶಾಸನವಾಗಿದೆ. ಈ ಶಾಸನದಲ್ಲಿ ನೇರವಾಗಿ ಹೊಲೆಯ ಎಂಬ ಪದದ ಉಲ್ಲೇಖವಿಲ್ಲದಿದ್ರೂ ಅದರ ವ್ಯಾಕರಣ ರಚನೆ, ಪದ ಬಳಕೆ ಮತ್ತು ಆ ಕಾಲದ ಸಾಮಾಜಿಕ ಸಂದರ್ಭಗಳನ್ನು ವಿಶ್ಲೇಷಿಸಿದಾಗ ಇಂದಿನ ಹೊಲೆಯ ಸಮುದಾಯದ ಪೂರ್ವಜರು ಆ ಕಾಲದಲ್ಲಿ ಈ ಪ್ರದೇಶದಲ್ಲಿ ಪ್ರಬಲರಾಗಿದ್ದರು ಎಂಬುದಕ್ಕೆ ಪರೋಕ್ಷ ಪುರಾವೆಗಳು ದೊರೆಯುತ್ತವೆ. ಇನ್ನು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಇವರು ಯೋಧರಾಗಿದ್ದರು ಎಂದು ಹೇಳಲಾಗುತ್ತೆ. ಟಿಪ್ಪು ಸುಲ್ತಾನ್ ಕೂಡ ಮಲ್ಲ ಸೈನಿಕರನ್ನು ಅವರ ಧೈರ್ಯ ಮತ್ತು ನಿಷ್ಠೆಗೆ ಹೆಚ್ಚು ನಂಬಿದ್ದ ಎನ್ನಲಾಗುತ್ತೆ. ಮೈಸೂರು ಸಾಮ್ರಾಜ್ಯವನ್ನ ರಕ್ಷಿಸಲು ಇವರು ಬಂದೂಕು ಮತ್ತು ರಾಕೆಟ್ ತಂತ್ರಜ್ಞಾನವನ್ನ ಬಳಸ್ತಾ ಇದ್ರು ಎಂದು ಪುರಾವೆಗಳು ಇವೆ. ಇನ್ನು ಬ್ರಿಟಿಷ್ ಭಾರತದ ಅವಧಿಯಲ್ಲಿ ಹೊಲೆಯರು ಕೆನರಾ, ಕೊಡಗು ಮತ್ತು ಮೈಸೂರು ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ರು. ಆ ಸಮಯದಲ್ಲಿ ಅವರು ತೆಳಮಟ್ಟದ ಸಮುದಾಯಗಳಲ್ಲಿ ಒಂದಾಗಿದ್ರು ಮತ್ತು ಅರೆ ಗುಲಾಮರು ಎಂದು ಪರಿಗಣಿಸಲ್ಪಟ್ಟಿದ್ರು. ಎಸ್ಟೇಟ್ನ ಮಾಲೀಕರು ಇವರನ್ನ ಮಾರಾಟ ಮಾಡುವಷ್ಟು ಸ್ಥಿತಿ ತಲುಪಿತ್ತು. ಇನ್ನು ಭಾರತದ ಸ್ವತಂತ್ರದ ನಂತರ ಸಂವಿಧಾನದ ಮೂಲಕ ಜಾತಿ ವ್ಯವಸ್ಥೆಯನ್ನ, ಅಸ್ಪೃಶ್ಯತೆಯನ್ನ, ಜಾತಿ ಆಧಾರಿತ ಭೇದ ಭಾವಗಳನ್ನ ನಿಷೇಧಿಸಿ ಹೊಲೆಯ ಸಮುದಾಯವನ್ನ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಅನೇಕ ಸಾಮಾಜಿಕ ಸಂಘಟನೆಗಳು ಹೊಲೆಯ ಸಮುದಾಯದ ಸ್ಥಿತಿಯನ್ನ ಸುಧಾರಿಸಲು ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಅವಕಾಶಗಳನ್ನು ಒದಗಿಸುವಲ್ಲಿ ಶ್ರಮಿಸಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.